ಹಲೋ. ಈ ಸಣ್ಣ ವಿಡಿಯೋನ ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಈ ಸಲದ ಮ್ಯಾಗ್ಝೀನಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂದ್ಬಿಟ್ಟು ಬಟನ್ ಒತ್ತಿ ಬೇರೆ ಆರ್ಟಿಕಲ್ಗೆ ಹೋಗಿ ವಾಪಸ್ ಬರೋ ಥರ ಮಾಡಿದ್ದೀನಿ. ಆದರೆ ಕೆಲವ್ರಿಗೆ ಅದು ಅರ್ಥ ಆಗ್ತಾಯಿಲ್ಲ, ಸುಮ್ಮನೆ ಮುಂದಕ್ಕೆ ತಳ್ಳಿಬಿಟ್ಟಿದ್ದಾರೆ, ಏನೂ ಓದಿಲ್ಲ. ಈ ಸಲ ನಾನು ಏಕೆ ಹಾಗೆ ಮಾಡಿದ್ದೀನಿ ಅಂದರೆ, ಯಾವ್ಯಾವ ಸೆಕ್ಷನ್ನ ಎಷ್ಟೆಷ್ಟು ಜನ ಓದ್ತಾರೆ ಅಂತ ನನಗೆ ಕ್ಲಿಯರಾಗಿ ಬರುತ್ತೆ. ನಾನು ಇದುವರೆಗೆ ನೋಡ್ದಂಗೆ ಸುಮಾರು ಜನ ಮೇಯ್ನ್ ಮ್ಯಾಗ್ಝೈನ್ಗೆ ಹೋಗಿದ್ದಾರೆ, ಸುಮ್ಮನೆ ಹಿಂಗೆ ತಳ್ಳಿದ್ದಾರೆ, ವಾಪಸ್ ಹೊರಟೋಗಿದ್ದಾರೆ. ಆ ಬೇರೆ ಬೇರೆ ಬಟನ್ ಒತ್ತಿ ಎಲ್ಲಿಗೆ ಹೋಗ್ಬೋದು ಅಂತ ಅವ್ರಿಗೆ ಗೊತ್ತೇ ಆಗಿಲ್ಲ. ಅದನ್ನು ಇವಾಗ ನಾನು ವಿವರಿಸ್ತೀನಿ. ಅದು ಭಾಳ ಸುಲಭ. ಹಾಗೆ ಮಾಡೋದ್ರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ, ನನಗೂ ಅನುಕೂಲ ಆಗುತ್ತೆ. ಎಷ್ಟು ಬೇಕಾದ್ರೂ ಬರೀಬೋದು, ಹಾಗೂ ಇನ್ನೇನು ಬೇಕಾದ್ರೂ ಮಾಡ್ಬೋದು. ಅದರಿಂದ ಅದನ್ನು ನಿಮಗೆಲ್ಲ ಸ್ವಲ್ಪ ರೂಢಿ ಮಾಡಿಸೋಣ ಅಂತ ಇವಾಗ ಆ ಥರ ಮಾಡಿದ್ದೀನಿ. ಅದನ್ನು ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನೋಡಿ, ನನ್ನ ಮೊಬೈಲಿಂದನೇ ತೋರಿಸ್ತಾ ಇದ್ದೀನಿ. ಇದು ಮೇನ್ ಲಿಂಕು. ಇದನ್ನು ನೀವೆಲ್ಲ ಒತ್ತಿದ್ದೀರಾ, ಈ ಥರ ಬರ್ತಾಯಿದೆ. ಇದೆಲ್ಲ ಓದ್ಕೊತೀರ. ಇದನ್ನು ಓದಿದ್ದಾಗೋದ್ಮೇಲೆ ಕೆಲವು ಬಟನ್ ಒತ್ತೋದು ಅಂತ ಬರುತ್ತೆ, ತೋರಿಸ್ತೀನಿ. ಎಲ್ಲವನ್ನು ಒತ್ತಿದ್ರೆ ಏನೂ ಆಗೋಲ್ಲ. ಇದೆಲ್ಲ ಚಿತ್ರಗಳದ್ದೆಲ್ಲ ಬರೆದಿದ್ದೀನಿ, ಇದನ್ನು ಓದಿದ್ದೀರ. ಇಲ್ಲಿ ಫಸ್ಟ್ ಆರ್ಟಿಕಲ್ಲು ಡಾಕ್ಟರ್ ಚಂದ್ರಶೇಖರ್ ರಾವ್ ಅವರು ಬರೆದಿರೋದು ಬರುತ್ತೆ. ಸುಮಾರು ಜನ ಅದರೊಳಗೆ ಹೋಗೋಕ್ಕೆ ಹೇಗೆ ಅಂತಲೇ ಗೊತ್ತಾಗ್ದಲೇ ಇದ್ದೀರ. ಇದು ಮುಂದಿನ ಸ್ಪರ್ಧೆ, ಅದ್ರ ಬಗ್ಗೆ ಹೇಳ್ತೀನಿ. ಈಗ ನೋಡಿ, ವಿಶೇಷ ವ್ಯಕ್ತಿ ಅಂತ ಇಲ್ಲಿ ಶುರುವಾಗಿದೆ. ಇದನ್ನು ಬರೆದು ನಿಮಗೆ ಈ ಲಿಂಕ್ ಕೊಟ್ಟಿದೆ, ಈ ಲಿಂಕ್ನ ಒತ್ತಬೇಕು. ಆ ಲಿಂಕ್ನ ಒತ್ತಿದ್ರೆ ನಿಜವಾದ ಆರ್ಟಿಕಲ್ಗೆ ಹೋಗುತ್ತೆ. ಅಲ್ಲಿ ನಾನು ಆರ್ಟಿಕಲ್ ಬರೆದಿರೋದು. ಹೀಗೆ ಎಲ್ಲದಕ್ಕೂ ಲಿಂಕ್ ಕೊಟ್ಟಿದ್ದೀನಿ. ಈ ಆರ್ಟಿಕಲ್ ಪೂರ್ತಿ ಓದಿದ್ದಾದಮೇಲೆ ಅಥವಾ ಬ್ಯಾಕ್ ಬಟನ್, ನಿಮ್ಮ ಫೋನಲ್ಲಿರೋ ಬ್ಯಾಕ್ ಬಟನ್ ಒತ್ತಿದ್ರೆ ವಾಪಸ್ ಹೋಗುತ್ತೆ. ಇಲ್ಲ ಆರ್ಟಿಕಲ್ ಪೂರ್ತಿ ಓದಿ. ಸುಮಾರು ಜನ ಇದು ಹೇಗೆ ಅಂತ ಗೊತ್ತಾಗ್ದಲೇ ಅದನ್ನೇ ಸುಮ್ಮನೆ ವಾಪಸ್ ಓದ್ಕೊಂಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀರ. ಇವಾಗ ನೋಡಿ, ಹೀಗೆ ಎಷ್ಟು ದೊಡ್ಡ ಆರ್ಟಿಕಲ್ ಇದು ಬರೆದಿದ್ದೀನಿ. ಇದಾದ ಮೇಲೆ ನಿಮಗೆ ಕೊನೆಯಲ್ಲಿ ಎಲ್ಲದರಲ್ಲೂ ವಾಪಸ್ ಅನ್ನೋ ಬಟನ್ ಇದೆ. ಅದು ದೊಡ್ಡ ರೌಂಡಾಗಿ ಕಾಣಬೇಕು, ಆ ಥರ ಮಾಡಿ ಇಟ್ಟಿದ್ದೀನಿ. ಅದು ತೋರಿಸ್ತೀನಿ ಇವಾಗ. ನೋಡಿ, ಇಷ್ಟು ಆರ್ಟಿಕಲ್ ಆದಮೇಲೆ ಅದಿರೋದು ಕೊನೆಯಲ್ಲಿರುತ್ತೆ. ಇಲ್ಲ ನಿಮ್ಮ ಫೋನಿನ ಬ್ಯಾಕ್ ಬಟನ್ ಒತ್ತಿರೂ ವಾಪಸ್ ಹೊರಟೋಗುತ್ತೆ. ನೋಡಿ, ಈಗ ಇದು ಬಂತು ವಾಪಸ್ ಬಟನ್. ಇದು ಒತ್ತಿದೆ, ಮ್ಯಾಗ್ಝೀನಿಗೆ ವಾಪಸ್ ಹೋಯ್ತು. ಇಷ್ಟೇ ನೀವು ಮಾಡಬೇಕಾಗಿರೋದು. ಈಗ ತಿರ್ಗಾ ಅದೇ ಬಟನ್ ಒತ್ತೋದು ಬೇಡ, ಅದು ಓದಿದ್ದಾಯ್ತಲ್ಲ ನಿಮ್ಮದು. ಮುಂದಿನ ಬಟನ್ ಬರುತ್ತೆ. ಮುಂದಿನ ಬಟನ್ ಅಂದರೆ ಆ ಚಂದ್ರಶೇಖರ್ ರಾವ್ ಅವರ ಆರ್ಟಿಕಲ್ ಆದಮೇಲಿಂದ ಬಟನ್ನು. ಇದಾಯ್ತು ಇದು. ಈಗ ಇವ್ರದ್ದು ಬ್ರಿಡ್ಜ್ ಬಗ್ಗೆ ಬರ್ತಿದ್ದಾರೆ, ಭಾಳ ಚೆನ್ನಾಗಿದೆ. ಅದು ಇಲ್ಲೇ ಹಾಕ್ಬಿಟ್ಟಿದ್ದೀನಿ ಚಿಕ್ಕದಾಗಿರೋದ್ರಿಂದ. ಮುಂದಿನ ಆರ್ಟಿಕಲ್ಲು ಮೊಬೈಲ್ ಮುಂಜಾಗ್ರತೆ, ಅದ್ರ ಬಗ್ಗೆ ನೋಡಿ. ಆ ಬಟನ್ ಒತ್ತಬೇಕು. ಆ ಬಟನ್ ಒತ್ತಿದ್ರೆ ಆ ಆರ್ಟಿಕಲ್ಗೆ ಹೋಗುತ್ತೆ. ತಿರ್ಗಿ ಅದರಿಂದ ವಾಪಸ್ ಬರಬೇಕು. ಆರ್ಟಿಕಲ್ ಬಂತು, ಮೊಬೈಲ್ ಬಳಕೆ ಮುಂಜಾಗ್ರತೆ. ಓಕೆ, ಅದ್ರ ಬಗ್ಗೆ ಬಂತು. ಇವಾಗ ಈ ಮೊಬೈಲ್ ಬಗ್ಗೆ ಮುಂಜಾಗ್ರತೆ ಒತ್ತಿ ಹೋಗಿ ನೀವು ಪೂರ್ತಿ ಓದಿದ್ದಾಗೋದ್ಮೇಲೆ ಇಲ್ಲಿ ವಾಪಸ್ ಬಟನ್ ಇದೆ, ಮತ್ತೆ ವಾಪಸ್ ಒತ್ತಿ. ಹೀಗೆ ಮಾಡೋದ್ರಿಂದ ನಿಮಗೆ ಕ್ಲೀನಾಗಿ ಓದ್ಬೋದು. ಆಮೇಲೆ ತಳ್ಳಿ 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 ಯಾವುದು ಓದ್ದೆ ಯಾವುದು ಬಿಟ್ಟೆ ಅಂತ ಒದ್ದಾಡಬೇಕಾಗಿಲ್ಲ. ಇವಾಗ ಇನ್ನೊಂದು ಮುಖ್ಯವಾದ ವಿಚಾರ ಹೇಳ್ತೀನಿ. ಮುಂದಿನ ಮ್ಯಾಗ್ಝೀನು ಇದಕ್ಕಿಂತ ಬಹಳ ಸುಲಭ ಮಾಡಿಬಿಡ್ತೀನಿ. ಎಲ್ಲವೂ ವಿಡಿಯೋ, ಆಡಿಯೋ. ಅದನ್ನು ನಿಮ್ಗೆ ಒತ್ತೋದೆಲ್ಲ ಗೊತ್ತಾಯಿದೆ, ಯೂಟ್ಯೂಬ್ ನೋಡಿ ನೋಡಿ ರೂಢಿ ಆಗಿಬಿಟ್ಟಿದೆ. ಅದು ಓದಿದ್ರೆ ಕ್ಲೀನಾಗಿ ನಾನೇ ಮಾತಾಡೋದು ಬರುತ್ತೆ. ಇಲ್ಲಾಂದರೆ ಜನಗಳೇ ವಾಯ್ಸ್ ಮೆಸೇಜ್ ಕಳಿಸಿರೋದು ಆರಾಮಾಗಿ ಬರುತ್ತೆ. ಇಲ್ಲ ವಿಡಿಯೋಗಳಿದ್ದರೆ ವಿಡಿಯೋಗಳು ಬರುತ್ತೆ. ಹೇಗಿದ್ದರೂ ಈ ಸರಿ ದಸರಾ ಬೊಂಬೆಗಳನ್ನು ಭಾಳ ಜನದ ಮನೇಲಿ ಇಟ್ಟಿದ್ದೀರಿ. ನೀವೆಲ್ಲ ಏನು ಮಾಡಿ, ಬರೆದು ಫೋಟೋ ತೆಗೆದು ಕಳಿಸೋದ್ರ ಬದಲು 1 ಮಿನಿಟ್ ವಿಡಿಯೋ ವಾಟ್ಸಪ್ಪಲ್ಲಿ ಕಳ್ಸೋಕ್ಕಾಗೋ ಅಷ್ಟು 1 ಮಿನಿಟ್ ವಿಡಿಯೋ ಮಾಡಿಬಿಟ್ಟು ನನ್ನ ವಾಟ್ಸಪ್ ನಂಬರ್ ನಿಮ್ಗೆ ಗೊತ್ತೇ ಇದೆ, ಕಳಿಸ್ಬಿಟ್ರೆ ಅದನ್ನೆಲ್ಲ ಮುಂದಿನ ಮ್ಯಾಗ್ಝೀನಲ್ಲಿ ಸುಮ್ಮನೆ ವಿಡಿಯೋಗಳೇ ಹಾಕ್ಕೊಂಡು ಹೋಗ್ಬಿಡ್ತೀನಿ. ಜನಗಳೆಲ್ಲ ಬಹಳ ಸುಲಭವಾಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ಈ ಸಲ ಸ್ಪರ್ಧೆಯಲ್ಲಿ ಈ ವರ್ಕ್ ಟೆನ್ಷನ್ ಅಂದರೆ ಕೆಲಸದ ಒತ್ತಡ, ಅದನ್ನು ಕಡಿಮೆ ಮಾಡೋದು ಹೇಗೆ ಅಂತ ಇಂಗ್ಲೀಷ್ನಲ್ಲೂ ಬರೀಬೋದು, ಕನ್ನಡದಲ್ಲೂ ಬರೀಬೋದು. ಅಂದಾಗೆ ಬರೆಯೋದನ್ನ ಜನ ಓದಲ್ಲ. ಈಗ ತಾನೇ ನಾನು ನೋಡಿ ನಿಮ್ಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಮುಂದಕ್ಕೆ ತಳ್ಳಿಬಿಡ್ತಾರೆ. ಅದರಿಂದ ಏನು ಮಾಡಬೇಕು, ನೀವು ಬರೆಯೋದೇ ಬೇಡ, ವಾಯ್ಸ್ ಮೆಸೇಜ್ ಕಳಿಸ್ಬಿಟ್ರೆ ನನಗೆ ಭಾಳ ಅನುಕೂಲ ಆಗುತ್ತೆ.
ಇಲ್ಲ ಚಿಕ್ಕದಾಗಿ ವಿಡಿಯೋ ಮಾಡಿ. ವಿಡಿಯೋದಲ್ಲಿ ಏನಾಗುತ್ತೆ ಅಂದರೆ ನೀವು 1 ಮಿನಿಟ್ ಮೇಲೆ ಕಳ್ಸೋಕ್ಕಾಗಲ್ಲ. ವಾಯ್ಸ್ ಮೆಸೇಜ್ ಆದರೆ ಎಷ್ಟು ದೊಡ್ಡದು ಬೇಕಾದ್ರೂ ಕಳಿಸ್ಬೋದು. ಆದರೆ ತೀರಾ ದೊಡ್ಡದು ಕಳಿಸಿದ್ರೆ ಅದನ್ನು ಜನ ನೋಡೋಲ್ಲ. ನೀವು ವಾಯ್ಸ್ ಮೆಸೇಜ್ ಮಾಡೋದು ಹೇಗೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಗೊತ್ತಿಲ್ಲದೆ ಇದ್ದವ್ರಿಗೆ ಒಂದು ಸಣ್ಣದಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಇವಾಗ ನೋಡಿ, ನನ್ನದೇ ಗ್ರೂಪು, ಅದು ಗ್ರೂಪಲ್ಲ, ಇಂಡಿವಿಜುವಲ್ಲು. ವಾಯ್ಸ್ ಮೆಸೇಜ್ ಕಳಿಸ್ಬೇಕಾದ್ರೆ ಇದನ್ನು ಒತ್ತಿ ಹಿಡ್ಕೊಂಡು ನೋಡಿ, ಈಗ ರೆಕಾರ್ಡ್ ಆಗ್ತಾಯಿದೆ. ನಾನೀಗ ರೆಕಾರ್ಡ್ ಆಗ್ತಾಯಿದೆ ಅಂದಿದ್ದು ಅದು ಇದು ಎಲ್ಲ ರೆಕಾರ್ಡ್ ಆಗಿದೆ ಇವಾಗ. ಆಮೇಲೆ ಅದನ್ನು ಕೈ ಬಿಡೋ ತನಕ ರೆಕಾರ್ಡ್ ಆಗುತ್ತೆ. ಅದು ಕೈ ಬಿಟ್ಟ ಮೇಲೆ ಅದು ವಾಯ್ಸ್ ಮೆಸೇಜ್ ಆಗಿ ಹೊರಟೋಗುತ್ತೆ. ಅದನ್ನು ನಿಮಗೆ ಪ್ಲೇ ಮಾಡಿ ನಾನು ತೋರಿಸ್ಬೋದು. ರೆಕಾರ್ಡ್ ಆಗಿರೋದು ಅದರಲ್ಲಿ ಬರುತ್ತೆ. ವಾಲ್ಯೂಮ್ ಜಾಸ್ತಿ ಮಾಡ್ತೀನಿ. ಇವಾಗ ಪ್ಲೇ ಮಾಡ್ತೀನಿ, ಅದನ್ನು ನೀವೇ ಕೇಳಿಸ್ಕೋಬೋದು. ನೋಡಿ, ಈಗ ರೆಕಾರ್ಡ್ ಆಗ್ತಾಯಿದೆ. ನಾನೀಗ ರೆಕಾರ್ಡ್ ಆಗ್ತಾಯಿದೆ ಅಂದಿದ್ದು ಅದು ಇದು ಎಲ್ಲ ರೆಕಾರ್ಡ್ ಆಗಿದೆ ಇವಾಗ. ಆಮೇಲೆ ಅದನ್ನು ಕೈ ಬಿಡೋ ತನಕ ರೆಕಾರ್ಡ್ ಆಗುತ್ತೆ. ಈ ಥರ ನೀವು ಮಾಡಿ ನನಗೆ ಕಳಿಸ್ಬಿಟ್ರೆ ನೀವು 5-6 ನಿಮಿಷದ್ದು ಕಳಿಸ್ಬೋದು. ಅದು ಕ್ಲೀನಾಗಿ ವಾಟ್ಸಪ್ಪಲ್ಲೇ ನನಗೆ ಕಳಿಸ್ಬೋದು. ನಾನು ಅದನ್ನು ಒಂದು ಸಣ್ಣದಾಗಿ ನಿಮ್ಮ ಹೆಸರು ಹಾಕ್ಬಿಟ್ಟು, ಅಂದರೆ ನೀವು ಹೆಸರು ಸಮೇತ ಕಳಿಸಿ. ನನಗೆ ಎಷ್ಟೋ ಸಲ ಯಾರು ಕಳಿಸಿದ್ದಾರೆ ಅಂತ ಗೊತ್ತಾಗ್ದಂಗೆ ಆಗ್ತಾಯಿದೆ. ಅದಾದಮೇಲೆ ನಿಮ್ಮ ಹೆಸರು ಹಾಕ್ಬಿಡಿ. ಅದನ್ನು ನಾನು ಹಾಗೇ ಕ್ಲೀನಾಗಿ ಹಾಕ್ತೀನಿ. ಇದು ಯಾವುದಕ್ಕೆ, ಸ್ಪರ್ಧೆಗೆ ಅಥವಾ ಇನ್ನೇನಾದ್ರು ನಿಮ್ಮ ಅನಿಸಿಕೆಗಳನ್ನು ಬರೆಯೋದಕ್ಕೆ ಇದು ಭಾಳ ಸುಲಭ ವಾಯ್ಸ್ ಮೆಸೇಜ್ ಕಳಿಸೋದು. ನಿಮ್ಮ ದಸರಾ ಬೊಂಬೆಗಳದ್ದಾದರೆ 1 ಮಿನಿಟ್ ವಿಡಿಯೋ. ದಯವಿಟ್ಟು ಹೀಗೆ ಮಾಡ್ತೀರಾ ಅಂತ ಭಾವಿಸಿದ್ದೀನಿ. ಧನ್ಯವಾದಗಳು.